ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ದಿನದ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜು ಅಂದರೆ ಪೌಡರ್ ರೀತಿಯಲ್ಲಿ ನಾನು ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ನಲ್ಲಿ ಯಾವಾಗ್ಲೂ. 1 ತಿಂಗಳಿಗೆ 2 ತಿಂಗಳಿಗೆ ಆಗೋಷ್ಟು ಮಾತ್ರ. ವಾರದಲ್ಲಿ ಒಂದು ಸಲ, 15 ದಿವಸಕ್ಕೆ ಒಂದು ಸಲ ನಾನು ಪುಳಿಯೋಗರೆ ಮಾಡೋದು. ಬೆಳಗ್ಗೆ ಎದ್ದು ಏನೋ ಅಂದರೆ ಟೈಮ್ ಇಲ್ಲದೆ ಇದ್ದಾಗ ಜಸ್ಟ್ ರೈಸ್ಗೆ ಇಟ್ಬಿಟ್ಟು ಪುಳಿಯೋಗರೆ ಪೌಡರ್ ಸಹ ರೆಡಿ ಇರುತ್ತಲ್ವ, ಆವಾಗ ಟೈಮ್ ಇಲ್ಲ ಅನ್ನೋ ಟೈಮ್ನಲ್ಲಿ ಮಾತ್ರ ನಾನು ಪುಳಿಯೋಗರೆ ಮಾಡೋದು. ಆಮೇಲೆ ಅದು ಸ್ವಲ್ಪ ಪಿತ್ತನೂ ಸ್ವಲ್ಪ ಜಾಸ್ತಿ, ತಿಂದಿದ್ದ ದಿನ ಎಲ್ಲ ಜಾಸ್ತಿ ತಿಂದ್ಬಿಡ್ತೀನಿ. ಪುಳಿಯೋಗರೆ ಅದು ತುಂಬ ಚೆನ್ನಾಗಿ, ಅಂದರೆ ನಂಗೆ ರೈಸ್ ಐಟಮ್ಸ್ ಎಲ್ಲ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಿಂದ್ಬಿಡ್ತೀನಿ. ಅವತ್ತೆಲ್ಲ ಸ್ವಲ್ಪ ಒಂಥರ ಗ್ಯಾಸ್ಟ್ರಿಕ್ ಥರ ಆದಂಗೆ, ಇಲ್ಲ ತಲೆನೋವು ಬಂದಂಗೆ ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾನು 15 ದಿನಕ್ಕೆ ಒಂದು ಸಲ ಆ ರೀತಿ ಮಾಡ್ಕೊತೀನಿ. ಇಲ್ಲಿ ನಾನು ಫಸ್ಟ್ ಕಡಲೆಬೀಜನ ಫ್ರೈ ಮಾಡಿ ತೆಗೆದಿಟ್ಕೊಬಿಟ್ಟೆ. ನನ್ನ ಮಗನಿಗೆ ಕಡಲೆಬೀಜ ಜಾಸ್ತಿ ಬೇಕು, ಪ್ರದೀಪ್ ಅಂತೂ ಕಡಲೆಬೀಜ ತಿನ್ನೋದೇ ಇಲ್ಲ. ಹಾಗಾಗಿ ನಾನು ಒಟ್ಟಿಗೆ ರೈಸ್ಗೆ ಎಲ್ಲವನ್ನೂ ಸಹ ಮಿಕ್ಸ್ ಮಾಡಿ ಹಾಕಲ್ಲ. ಯಾರ್ಯಾರಿಗೆ ಇಷ್ಟ ಅವ್ರಿಗೆ ಮಾತ್ರ ಪ್ಲೇಟ್ಗೆ ಹಾಕ್ಕೊಡ್ತೀನಿ. ಹಾಗಾಗಿ ನಾನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡ್ತಾರೆ ಪುಳಿಯೋಗರೆಗೂ ಬೆಳ್ಳುಳ್ಳಿ ಹಾಕ್ತಾರಾ ಅಂತ, ಆದರೆ ನಾನು ಹಾಕ್ತೀನಿ, ತುಂಬಾ ಟೇಸ್ಟ್ ಬರುತ್ತೆ ನನಗೆ. ಹಾಗಾಗಿ ನಾನು ಈ ರೀತಿ ಹಾಕ್ತೀನಿ. ಇನ್ನು ನಾರ್ಮಲಾಗಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಇಂಗು, ಇವಿಷ್ಟನ್ನು ಹಾಕಿ ರೆಡಿ ಮಾಡಿಟ್ಕೊಂಡಿರೋಂಥ ಪುಳಿಯೋಗರೆ ಪುಡಿ ಇದೆಯಲ್ಲ, ಅದನ್ನು ರೈಸ್ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ನಾನು ಕಡಿಮೆ ಹಾಕಿರ್ತೀನಿ, ಹಾಗಾಗಿ ಒಗ್ಗರಣೆಗೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ ನಾನು. ಸೊ ಇಲ್ಲಿ ಈ ರೀತಿ ಪುಳಿಯೋಗರೆ ಪುಡಿನ ಈ ರೀತಿ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಪುಳಿಯೋಗರೆ ಪುಡಿ ಎಲ್ಲವನ್ನೂ ಸಹ ಹುರಿದು ಪುಡಿ ಮಾಡಿರ್ತೀವಿ. ನಾವು ಡೈರೆಕ್ಟಾಗಿ ಒಗ್ಗರಣೆನ ಬಿಸಿ ಅನ್ನಕ್ಕೆ ಹಾಕ್ಬಿಟ್ಟು ಬೇಕಾದ್ರೆ ಪುಳಿಯೋಗರೆ ಪೌಡರ್ನ ಡೈರೆಕ್ಟಾಗಿ ಅನ್ನಕ್ಕೆ ಹಾಕೂ ಸಹ ಕಲಿಸ್ಕೋಬೋದು. ಇಲ್ಲ ಈ ರೀತಿ ಒಗ್ಗರಣೆನಲ್ಲೇ ನೀಟಾಗಿ ಎಲ್ಲವನ್ನೂ ಸಹ ಕಲಿಸ್ಕೊಬಿಟ್ಟು ಸಹ ನಾವು ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಸ್ಟವ್ನ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಬಿಸಿ ಬಿಸಿ ರೈಸ್ಗೆ ಕಲಿಸೋದು ಅಷ್ಟೇ. ಬೇಕಿದ್ರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೋಬೋದು. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಹಾಗಾಗಿ ಹಾಕಿಲ್ಲ. ನಾನು ಯೂಶ್ವಲಿ ಹಾಕ್ತೀನಿ. ಕೆಲವೊಬ್ಬರು ಅದನ್ನು ಹೇಳ್ತಾರೆ ಪುಳಿಯೋಗರೆಗೂ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ಅಂತ, ಬಟ್ ನಂಗೆ ಟೇಸ್ಟ್ ಅಂತ ಅನಿಸುತ್ತೆ, ಹಾಗಾಗಿ ಹಾಕ್ತೀನಿ. ಸೊ ಇಲ್ಲಿ ಬಿಸಿ ಬಿಸಿ ರೈಸಿಗೆ ಈ ಗೊಜ್ಜನ್ನ ಹಾಕಿ ಕಲಿಸೋದಷ್ಟೇ. ಸ್ವಲ್ಪ ಸ್ಟಾರ್ಟಿಂಗು ಕಲರ್ ಇಲ್ಲ ಅಂತ ಅನಿಸುತ್ತೆ, ಬಟ್ ನೀಟಾಗಿ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ. ಆ್ಯಂಡ್ ನನಗೆ ಈ ಪುಳಿಯೋಗರೆ ಅದು ನಾನು ರೆಸಿಪಿ ನೋಡ್ಕೊಂಡಾದಾಗ್ಲಿಂದನೂ ಇದೇ ರೀತಿ ಮಾಡಿ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ. ನಾನು ಫ್ರಿಜ್ನಲ್ಲಿ ಇಟ್ಟರೆ ಒಂದು 8 ಮಂತ್ಸ್ ತನಕನೂ ಆಗುತ್ತೆ ನನಗೆ. ಆ ಪೌಡರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ನನಗೊಂದು 4, 5, 6 ಮಂತ್ಸ್ ಬರುತ್ತೆ. ಅಷ್ಟು ತನಕ ಸಾಕಾಗುತ್ತೆ ನನಗೆ. ತುಂಬಾ ಚೆನ್ನಾಗಿದೆ ಇದು ಪುಳಿಯೋಗರೆದು ರೆಸಿಪಿ. ಬೇಕು ಅಂತ ಅಂದರೆ ನಾನು ಖಂಡಿತ ನೆಕ್ಸ್ಟ್ ಟೈಮ್ ಮಾಡಿದಾಗ ತಿಳಿಸ್ತೀನಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಕಲಿಸಿದಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಸೊ ಬೆಳಗ್ಗೆ ಕಲಿಸ್ತಿದ್ದ ಹಾಗೆಯೇ 7:30, 7:40ಗೆಲ್ಲ ಹಿತೇಶ್ಗೆ ತಿಂಡಿ ಬೇಕು. ಹಾಗಾಗಿ ಅವನಿಗೆ ಇಲ್ಲಿ ಫಸ್ಟು ಹಾಕಿ ಕೊಡ್ತಾಯಿದ್ದೀನಿ. ಸೊ ಅವನಿಗೆ ಪ್ರತಿಯೊಂದು ತುತ್ತಿಗೂ ಕಡಲೆಬೀಜ ಬೇಕು, ಹಾಗಾಗಿ ಕಡಲೆಬೀಜನ ಅವ್ನಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಕೊಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲೂ ನಾನು ಹುಚ್ಚಲ್ ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೆ. ಆ್ಯಂಡ್ ಎವ್ರಿ 3 days ಒನ್ಸು ಫ್ರೆಶ್ ಆಗಿ ನಾನು ಪ್ರಿಪೇರ್ ಮಾಡ್ತಾಯಿರ್ತೀನಿ. ತುಂಬ ಜಾಸ್ತಿ ಆರ್ಡರ್ಸ್ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಒಟ್ಟೊಟ್ಟಿಗೆ ಜಾಸ್ತಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಲ್ಲ. ಸೊ ಇವತ್ತೂ ಸಹ ಫ್ರೆಶ್ ಆಗಿ ಹುಚ್ಚಲ್ ಚಟ್ನಿ ಪುಡಿನ ರೆಡಿ ಮಾಡಿ ಇಟ್ಟೆ. ಹಾಗೆಯೇ ನನಗೆ ಈ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದು. ಇವಾಗ ನನಗೆ ತುಂಬ ಆರ್ಡರ್ಸ್ ಬರ್ತಾ ಇರೋದ್ರಿಂದ ಮನೆ ನನಗೆ ತುಂಬ ಅಂದರೆ ಸಾಮಾನು ಜಾಸ್ತಿ ಆಗಿಬಿಟ್ಟು ಇದಾಗ್ತಾಯಿತ್ತು. ಹಾಗಾಗಿ ನಾವು ಶಿಫ್ಟ್ ಮಾಡಿದ್ದೀವಿ ನನ್ನ ಈ ಹೋಮ್ ಮೇಡ್ ಪ್ರಾಡಕ್ಟ್ಸ್ದನ್ನು. ನಾವು ಅಂದರೆ ನಮ್ಮ ಕೆಳಗಡೆ ಮನೆಯೇ ನಾವು ಇದನ್ನು ರೆಂಟ್ಗೆ ಕೊಟ್ಟಿದ್ವಿ. ಸೊ ಅವ್ರದ್ದನ್ನು ಖಾಲಿ ಮಾಡಿಸ್ಬಿಟ್ಟು ಇವಾಗ ನಾನೇ ಇಲ್ಲಿ ಫುಲ್ಲು ನನ್ನ ಈ ಬಿಸ್ನೆಸ್ಗೆ ಅಂತಲೇ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ನನಗೆ ಮನೆ ನೀಟಾಗಿರಬೇಕು. ಈ ಒಂದು ರೂಮಲ್ಲಿ ಅಂತೂ ಫುಲ್ಲು ಇದ್ರ ಸಾಮಾನೆಲ್ಲ ನಾನು ಹಾಕ್ಬಿಟ್ಟು ತುಂಬಿಟ್ಟಿದ್ದೆ. ನನಗೆ ಆ ಮನೆ ನೋಡಿದಾಗಲೆಲ್ಲ ಅಯ್ಯೋ ಇದೇನು ಹಿಂಗೆ ತುಂಬ್ಕೋತಾ ಇದ್ದೀನಿ ನಾನು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಪ್ರದೀಪು ಬೇಡ, ಕೆಳಗಡೆ ಮನೆ ನಮ್ಮದೇನೇ ಇದೆಯಲ್ಲ, ಅಲ್ಲೇ ಎಲ್ಲ ಖಾಲಿ ಮಾಡಿಸ್ಬಿಟ್ಟು ನೀನು ಅಲ್ಲಿಗೆ ಶಿಫ್ಟ್ ಮಾಡಿಸ್ಬಿಡು, ಚೆನ್ನಾಗಾಗುತ್ತೆ. ಸೊ ದಟ್ ನಿನಗೂ ಅಲ್ಲೇ ಮಾಡಿಕೊಂಡು ಅಲ್ಲೇ ಪ್ಯಾಕ್ ಮಾಡಿ ಅಲ್ಲೇ ಕಳಿಸ್ಬೋದು ಅಂತ ಅಂದ್ಬಿಟ್ಟು. ಸೊ ಅದನ್ನು ಇವಾಗ ನಾವು ಶಿಫ್ಟ್ ಮಾಡ್ಕೊಂಡ್ವಿ ಎಲ್ಲನೂ ಸಹ. ಸೊ ಒಂದು 2 days ಆಯಿತು ಅದು ಕ್ಲೀನ್ ಮಾಡಿ ಎಲ್ಲ ಶಿಫ್ಟ್ ಮಾಡೋ ಅಷ್ಟರಲ್ಲಿ. ಇನ್ನೂ ಸುಮಾರು ಕೆಲಸ ಪೆಂಡಿಂಗ್ ಇದೆ ಅದು.
ಸೊ ಸ್ವಲ್ಪ ಅಲ್ಲಿಗೆಲ್ಲ ಶಿಫ್ಟ್ ಮಾಡಿ ಬಂದಿದ್ದಾಯಿತು. ಅವತ್ತು ನಾನು ಜಾಸ್ತಿ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ಈ ಅನಿಲ್ ರೈಸ್ ಶಾವ್ಗೆ ಬರುತ್ತಲ್ಲ ಅದ್ರದ್ದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಅಂದರೆ ಈ ಹೋಟೆಲ್ಗಳಲ್ಲಿ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಸ್ವಲ್ಪ ಇದೇ ರೀತಿ ಅಂತ ಅನಿಸುತ್ತೆ ನನಗೆ. ಈ ರೈಸ್ ಶಾವ್ಗೆಯಿಂದ ಶಾವ್ಗೆ ಉಪ್ಪಿಟ್ಟು ಮಾಡಿದಾಗ ನನಗೆ ಸ್ವಲ್ಪ ತುಂಬ ಮುದ್ದೆ ಥರ ಆಗೋದು, ಇಲ್ಲ ಬೆಂದೇ ಇಲ್ಲ ಅನ್ನಂಗೆ ಆಗೋದು, ಆ ಥರ ಆಗುತ್ತೆ ಯಾವಾಗ್ಲೂ. ಸೊ ನೋಡೋಣ ಈ ಸಲ ಲಾಸ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳಿ ಟ್ರೈ ಮಾಡಿದೆ. ಬಟ್ ಈ ಸಲನೂ ಟೇಸ್ಟ್ ನನಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ, ಅಥವಾ ನಾನೇ ಗೊತ್ತಿಲ್ವೋ ಹೇಗೆ ಮಾಡೋದು ಅದನ್ನು ನಾನು ತಿಳ್ಕೊಬೇಕು. ನಾನು ಯೂಶ್ವಲಿ MTRದು ಶಾವಿಗೆ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಬಿಡ್ತೀನಿ ಶಾವಿಗೆ ಉಪ್ಪಿಟ್ಟಿಗೆ. ಅದಂತೂ ತುಂಬಾ ಚೆನ್ನಾಗಾಗುತ್ತೆ, ಅದು ಸಖತ್ತಾಗುತ್ತೆ ಟೇಸ್ಟು. ಸೊ ಇದನ್ನು ನೋಡೋಣ ಒಂದು ಸಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿ ನೀರಿಗೆ ಒಂದು ಸ್ವಲ್ಪ ಹೊತ್ತು ಮಾತ್ರ ಬೇಯಿಸ್ಕೊಂಡೆ. ಮೊದಲೊಂದು ಸಲ ಮಾಡಿದಾಗ ತುಂಬ ಬೇಯಿಸ್ಬಿಟ್ಟು ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡೋಕ್ಕೆ ಆಗಲಿಲ್ಲ, ಫುಲ್ಲು ಮುದ್ದೆ ಥರ ಆಗೋಯಿತು. ಸೊ ಇವತ್ತು ಅದನ್ನ ನೆನ್ಪಿಟ್ಕೊಂಡು ಸ್ವಲ್ಪ ಇದು ಮಾಡಿ ಹಾಕ್ಕೊಂಡೆ. ಬಟ್ ಆದ್ರೂ ಸ್ವಲ್ಪ ನನಗೇನು ಅಷ್ಟಾಗಿ ಟೇಸ್ಟ್ ಇಷ್ಟ ಆಗಲಿಲ್ಲ. ಇನ್ನೆಲ್ಲ ನಾರ್ಮಲ್ ನಾವು ಒಗ್ಗರಣೆಗೆ ಪ್ರಿಪೇರ್ ಮಾಡೋ ಅಂಥದ್ದೇ ಪ್ರಿಪೇರ್ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಉದ್ದದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾಪ್ಸಿಕಮ್ ಬೇಕಿದ್ದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಸೊ ಇಲ್ಲಿ ನೀಟಾಗಿ ಇದನ್ನು ಈ ಒಗ್ಗರಣೆನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಸೊ ಇಲ್ಲಿ ಕ್ಯಾಪ್ಸಿಕಮ್ನು ಸ್ವಲ್ಪ ಹಾಕಿದ್ದೀನಿ ನಾನು, ಒಂದು ಅರ್ಧ ಕ್ಯಾಪ್ಸಿಕಮ್ ಜೊತೆಗೆ ಕ್ಯಾರೆಟ್ ಮತ್ತು ಬೀನ್ಸ್ ಅಷ್ಟನ್ನು ಹಾಕಿದ್ದೀನಿ. ನಂಗೆ ಯೂಶ್ವಲಿ ಯಾವುದೇ ರೀತಿ ಉಪ್ಪಿಟ್ಟು ಮಾಡಿದ್ರೂ ಪ್ಲೇನ್ ಉಪ್ಪಿಟ್ಟಿಗಿಂತ ಈ ರೀತಿ ತರಕಾರಿ ಹಾಕಿದರೆ ಟೇಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ಒಳ್ಳೆಯದು, ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ ತರಕಾರಿ ತಿಂದಷ್ಟು. ಹಾಗಾಗಿ ನಾನು ಬರೀ ಪ್ಲೇನ್ ಮಾಡೋದೇನೇ ಇಲ್ಲ ಯಾವಾಗ್ಲೂ. ಈ ತರಕಾರಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಬೇಕಷ್ಟೇ, ತುಂಬ ಏನು ಸಾಫ್ಟ್ ಆಗಬೇಕು ಅಂತೇನಿಲ್ಲ. ಸೊ ಅದು ಸಾಫ್ಟ್ ಆಗ್ತಿದ್ದ ಹಾಗೇ ಸ್ಟವ್ನ ಆಫ್ ಮಾಡಿ ಇಲ್ಲಿ ಅದಕ್ಕೊಂದು ಸ್ವಲ್ಪ ನಿಂಬೆ ರಸ ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬೇಯಿಸಿರೋ ಶಾವಿಗೆ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ಇದು ಅನಿಲ್ ರೈಸ್ ಶಾವಿಗೆ ನನಗೆ ಕಮೆಂಟ್ ಮಾಡಿ. ಇಲ್ಲ ರೆಸಿಪಿ ನೀವೇನಾದರೂ ಚೆನ್ನಾಗಿ ಮಾಡ್ತೀರಾ ಅನ್ನೋದಾದರೆ ನಂಗೆ ರೆಸಿಪಿ ಕಮೆಂಟ್ ಮಾಡಿ ಕೊಡಿ. ನನಗೆ ತುಂಬ ಇಷ್ಟ ಆದರೆ ನನಗೆ ಈ ಸಲನೂ ನನಗೆ ಅಷ್ಟಾಗಿ ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ. ನನಗಿದು ಸ್ವಲ್ಪ ಕಾಯಿ ತುರಿ ಮುಂದೆ ಹಾಕಿದ್ರೆ ಟೇಸ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತೇನು ಬಿಸಿ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ, ಫಸ್ಟೇ ಎಲ್ಲವೂ ಸಹ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಸಹ ಬೆಂದಿರುತ್ತೆ. ಇನ್ನು ಒಗ್ಗರಣೆನಲ್ಲೇ ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡೋದು. ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದರೆ ಟೇಸ್ಟ್ ವೈಸ್ ನನಗೆ ಇದಕ್ಕಿಂತನೂ MTR ಶಾವಿಗೆನೇ ಇಷ್ಟ ಅಂತ ಅನ್ನಿಸ್ತು. ಅಷ್ಟಾಗಿ ಏನು ತೀರಾ ನಾನು ತುಂಬ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ತಿಂತೀನಲ್ಲ ಅಷ್ಟೊಂದು ನನಗೆ ಅಷ್ಟಿಷ್ಟ ಆಗಲಿಲ್ಲ. ಬಟ್ ಓಕೆ ಅಂತ ಅನ್ನಿಸ್ತು. ಸೊ ಈ ರೆಸಿಪಿ ನಾನು ಇನ್ನೂ ಕಲಿತೇ ಇಲ್ಲ, ಅಷ್ಟಾಗಿ ಇನ್ನೂ ನನಗೆ ತುಂಬ ಇಷ್ಟ, ಇನ್ನೂ ಕಲಿಬೇಕಾಗಿದೆ ಅದು. ಸೊ ನೀವೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗದು. ಹಿಂದಿನ ದಿನ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಇವತ್ತು ಸ್ವಲ್ಪ ಅಡುಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಬಂದು ಎಲ್ಲವನ್ನು ಸಹ ಇಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀವಿ. ಸೊ ದಟ್ ಇಲ್ಲಿ ರೆಡಿ ಪ್ರಾಡಕ್ಟ್ಸ್ನ ಒಂದು ರೂಮಲ್ಲಿ ಇಟ್ಟಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ನು ಮಿಕ್ಸ್ ಮಾಡೋದು ಬೇಡ ಅಂತ ಒಂದೊಂದು ಪ್ರಾಡಕ್ಟ್ಸ್ಗೆ ಒಂದೊಂದು ಈ ರೀತಿ ಸ್ಟೋರೇಜ್ ಥರ ಮಾಡ್ಕೊಬಿಟ್ರೆ ಆರ್ಡರ್ ಬಂದಾಗ ನನಗೆ ಈಗ ಮಲ್ಟಿಗ್ರೇನ್ ಆಟ ಅಂತ ಅಂದರೆ ಎಲ್ಲಿಟ್ಟಿರ್ತೀನಿ ಮಲ್ಟಿಗ್ರೇನ್ ಆಟ ಅಂತ ಗೊತ್ತಿರುತ್ತಲ್ವಾ. ಸೊ ಅದನ್ನು ತೊಗೋಬೋದು. ಈಗ ಅದರಲ್ಲಿ ಮಲ್ಟಿಗ್ರೇನ್ ಆಟದು ಪ್ಯಾಕೆಟ್ ಖಾಲಿ ಆಗ್ತಿದ್ದ ಹಾಗೆಯೇ ಫ್ರೆಶ್ ಆಗಿ ನೆಕ್ಸ್ಟ್ ಬ್ಯಾಚ್ನ ನಾನು ಪ್ರಿಪೇರ್ ಮಾಡಿಸ್ಬೋದು. ಎಲ್ಲೆಲ್ಲೋ ಒಟ್ಟಿಗೆ ಎಲ್ಲವನ್ನು ಸಹ ತುಂಬಿಟ್ಬಿಟ್ರೆ ನಂಗೆ ಅಷ್ಟಾಗಿ ಗೊತ್ತಾಗಲ್ಲ ಅಂತ. ಸೊ ಆ ರೀತಿ ಒಂದು ರೂಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಿಚನ್ನಲ್ಲಿ ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ. ಸೊ ಇವತ್ತು ನನಗೆ ಲಡ್ಡುಗೆ ಆರ್ಡರ್ಸ್ ಜಾಸ್ತಿ ಇತ್ತು. ಸೊ ಇವತ್ತು ಫಸ್ಟ್ ಬೆಳಗ್ಗೆ ಈ ಮನೆಗೂ ಸ್ವಲ್ಪ ಪೂಜೆ ಹಾಲುಕ್ಸೋದು ಎಲ್ಲ ಮಾಡಿಕೊಂಡು ಇಲ್ಲಿ ಫಸ್ಟ್ ಲಡ್ಡುಗೆ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂಥರ ಈಗ ಹೊಸ ಮನೆಗೆ ಬರ್ತಿದ್ದ ಹಾಗೆಯೇ ಸ್ವೀಟ್ ಪ್ರಿಪೇರ್ ಮಾಡಬೇಕು ಫಸ್ಟು ಅಂತ ಹೇಳ್ತಾರಲ್ಲ, ಅದು ಕಾಕತಾಳೀಯವಾಗಿ ಇಲ್ಲಿ ಲಡ್ಡುನೇ ಫಸ್ಟು ಪ್ರಿಪೇರ್ ಆಗ್ತಾಯಿದೆ ಈ ಮನೆಯಲ್ಲಿ. ಆ್ಯಂಡ್ ಇಲ್ಲಿ ಸ್ಟವ್ ಆಲ್ರೆಡಿ ಇದೆ, ಹಿಂದಗಡೆ ಇಡ್ಸಿದ್ದೀನಿ ನಾನು. ಬಟ್ ಅದು ಸ್ವಲ್ಪ ಉರಿ ಜಾಸ್ತಿ, ಹಾಗಾಗಿ ಲಡ್ಡುಗೆಲ್ಲ ಈ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಹುರಿದು ಮಾಡಬೇಕಲ್ವ, ಅದು ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು ಅಂತ ಇವತ್ತು ಇಲ್ಲಿ ಇಂಡಕ್ಷನ್ ಸ್ಟವ್ನಲ್ಲಿ ನಾನು ಲಡ್ಡುಗೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿದ್ದಾಯಿತು. ಸೊ ಇನ್ಮೇಲಿಂದ ಯಾವುದೇ ಪ್ರಾಡಕ್ಟ್ಸು ನಿಮ್ಗೆ ಆರ್ಡರ್ಸು ಎಲ್ಲನೂ ಸಹ ಈ ಹೊಸ ಮನೆಯಿಂದನೇ ಬರುತ್ತೆ. ನಮ್ಮ ಮನೆಯಲ್ಲಿ ನಮಗೆ ಬೇಕಾಗಿದ್ದಿದ್ದು ಅಡುಗೆ ಅಷ್ಟೇ. ಇನ್ನು ನನಗೆ ಬೇರೆ ಕಡೆ ಎಲ್ಲೂ ಹೋಗಬೇಕು ಅಂತೇನ ಇಲ್ಲ, ಮೇಲಿಂದ ಕೆಳಗೆ ಇಳಿದು ಬರೋದು ಅಷ್ಟೇ. ನಮ್ಮದೇ ಮನೆ ಆಗಿರೋದ್ರಿಂದ ಎಲ್ಲ ಕಡೆನೂ ನಾವೇ ಮಾಡ್ಕೋಬೋದು.
ಒಂದು 6.5 kg ಲಡ್ಡು ಆಗಿರೋ ಅಷ್ಟು ಅವತ್ತಷ್ಟು ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡಿದ್ದಾಯಿತು. ಲಡ್ಡು ಜೊತೆ ಇನ್ನೂ ಸುಮಾರು ಆರ್ಡರ್ಸ್ ಇತ್ತು. ಅಂದರೆ ಪ್ರತಿ ಸಲನೂ ಲಡ್ಡುನೇ ಕೇಳಲ್ಲ ಅಲ್ವಾ ಒಬ್ಬೊಬ್ಬರು. ಇದ್ರ ಜೊತೆ ಮಲ್ಟಿಗ್ರೇನ್ ಆಟ, ಸ್ಪ್ರೌಟೆಡ್ ರಾಗಿ ಎಲ್ಲವನ್ನು ಸಹ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ನಾನು. ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ, ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದೀರಾ ಮ್ಯಾಮ್, ನಮಗೆ ಹೆಲ್ದಿ ಅಂತ ಅನ್ನಿಸ್ತಾ ಇದೆ, ಹೋಮ್ ಮೇಡ್ ಫೀಲ್ ಇದೆ ನಿಮ್ಮ ಪ್ರತಿಯೊಂದು ಪ್ರಾಡಕ್ಟ್ನಲ್ಲೂ ಅಂತ. ಸೊ ಖಂಡಿತ ಹೌದು, ಪ್ರತಿಯೊಂದು ಪ್ರಾಡಕ್ಟ್ನೂ ಅಷ್ಟೇ ತುಂಬ ಕಾಳಜಿ ವಹಿಸಿ ಎಲ್ಲವನ್ನು ಸಹ ಮನೆಯಲ್ಲೇ ಕೆಮಿಕಲ್ ಲೆಸ್, ಪ್ರಿಸರ್ವೇಟಿವ್ ಲೆಸ್, ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ, ಯಾವುದೇ ರೀತಿ ಎಸೆನ್ಸ್ ಇಲ್ಲದೇ ನಾನು ಪ್ರಿಪೇರ್ ಮಾಡೋದ್ರಿಂದ ಕ್ವಾಲಿಟಿಗೆ ತುಂಬಾ ಚಂದವಾಗಿರುವಂಥ ಪ್ರಾಡಕ್ಟ್ಸ್ ರೆಡಿ ಆಗುತ್ತೆ. ಸೊ ಖಂಡಿತ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕು, ಟ್ರೈ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸೋವಂಥ ನಂಬರ್ಗೆ ವಾಟ್ಸ್ಯಾಪ್ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿನೂ ಸಹ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ತುಂಬ ಒಳ್ಳೆ ನಿಮ್ಗೆ ಇಷ್ಟ ಖಂಡಿತ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಆರಾಮಾಗಿ ಇದೆಲ್ಲ ಪ್ರಾಡಕ್ಟ್ಸ್ನು ಯೂಸ್ ಮಾಡ್ಬೋದು. ಖಂಡಿತ ಕಾಲ್ ಮಾಡಿ.